ರಾಜಧಾನಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಇಡೀ ಲೇಔಟ್ ತುಂಬಾ ಹೊಳೆಯಂತೆ ನಿಂತಿದೆ ಈ ಮಳೆಯ ನೀರನ್ನ ತುಂಬಿ ಓಡಾಡೋಕ್ಕೂ ಕೂಡ ಅಲ್ಲಿನ ನಿವಾಸಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಓಡಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗಲೂ ರೈನ್ಬೋ ಲೇಔಟ್ನಲ್ಲಿ ಅವಾಂತರಗಳು ಸೃಷ್ಟಿಯಾಗುತ್ತೆ. ರಾತ್ರಿ ಸುರಿದಂತಹ ಮಳೆಗೆ ಇಡೀ ಲೇಔಟ್ಗೆ ಈ ಮಳೆಯ ನೀರು ನುಗ್ಗಿದೆ. ಸದ್ಯ ಸ್ಥಳಕ್ಕೆ ಎಸ್ಡಿಆರ್ಎಫ್ ಟೀಮ್ ಮತ್ತೆ ಜಿಬಿಎ ಸಿಬ್ಬಂದಿ ಆಗಮಿಸಿದ್ದಾರೆ. ಇಲ್ಲಿನ ಜನತೆಗೆ ನಿಜಕ್ಕೂ ಇದೊಂದು ನರಕ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಲೇಔಟ್ಗೆ ನೀರು ತುಂಬಿ ಆ ಲೇಔಟ್ನಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಹಿಡೀ ಶಾಪ ಹಾಕ್ತಾರೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ 3 ರಿಂದ 4 ಅಡಿ ನೀರು ನಿಂತ್ಕೊಳ್ಳುತ್ತೆ. ಸರಿಯಾಗಿ ನೀರು ಹೋಗೋದಿಲ್ಲ. ಬಂದವರೆಲ್ಲರೂ ಕೂಡ ಈ ಬಾರಿ ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಬಿಬಿಎಂಪಿ ಇಲ್ಲಿಯವರೆಗೂ ಕೂಡ ಸರಿಯಾಗಿ ಕರ್ತವ್ಯವನ್ನು ನಿಭಾಯಿಸಿಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಕರ್ತವ್ಯವನ್ನು ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ನೋಡಿ, ರೈನ್ಬೋ ಲೇಔಟ್ನ ನಿವಾಸಿಗಳಿಗೆ ಇದೊಂದು ನರಕ ಆಗೋಗ್ಬಿಟ್ಟಿದೆ.